ಎಲ್ಲರಿಗೂ ನಮಸ್ಕಾರ. ಇವತ್ತು ತಮ್ಮೆಲ್ಲರೊಂದಿಗೆ ನಾನು SIR ಪ್ರಗತಿಯ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ತಮ್ಮನ್ನು ಇಲ್ಲಿ ಆಹ್ವಾನಿಸಿದ್ದೇನೆ. ಎಲ್ರಿಗೂ ಮಾಹಿತಿ ಇರೋ ಹಾಗೆ ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರ 8-8ರವರೆಗೆ ನಾವು ಈ ಫಾರ್ಮ್ಸನ್ನು ಕಲೆಕ್ಟ್ ಮಾಡುವಂಥದ್ದು, ಅನಂತರ ಡಿಜಿಟೈಸ್ ಮಾಡುವಂಥ ಪ್ರಕ್ರಿಯೆ ಜಾರಿಯಲ್ಲಿರ್ತದೆ. ಸೊ ಇಲ್ಲಿಯವರೆಗಿನ ಪ್ರಗತಿಯನ್ನು ನಾನು ತಮ್ಮ ಮುಂದೆ ಹೇಳೋದಾದರೆ, ಟೋಟಲ್ ನಮ್ಮಲ್ಲಿ 15,19,459 ವೋಟರ್ಸ್ ಇದ್ದಾರೆ. 85.15% ಅಷ್ಟು ನಾವು ಡಿಜಿಟೈಸೇಷನನ್ನು ಮಾಡಿದ್ದೀವಿ. ಡಿಜಿಟೈಸೇಷನ್ ಅಂತ ಹೇಳಿದ್ರೆ ಅವರು ಫಾರ್ಮ್ಸನ್ನು ಫಿಲ್ ಮಾಡಿ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಅದನ್ನು ನಾವು ಕೀ ಇನ್ ಮಾಡಿಬಿಟ್ಟು ಮಾಹಿತಿಯನ್ನು ದಾಖಲಿಸಿದ್ದೀವಿ ಅಂತ ಹೇಳಿ. ಆನಂತರ ಟೋಟಲ್ ಆಗಿ ನಮಗೆ ಈ BLOಗಳ ಮೂಲಕ ಏನು ನಾವು ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಅದರೊಟ್ಟಿಗೆ ಆನ್ಲೈನಲ್ಲೂ ಕೆಲವು ಎಲೆಕ್ಟರ್ಸ್ ನಮಗೆ ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ದಾರೆ. ಅದರದ್ದು ನಂಬರ್ 6,196. ಇಷ್ಟು ಜನ ಆನ್ಲೈನಲ್ಲಿ ಕೂಡ ನಮ್ಮಲ್ಲಿ ಎನ್ಯುಮರೇಷನ್ ಫಾರ್ಮ್ಸನ್ನು ಸಬ್ಮಿಟ್ ಮಾಡಿದ್ದಾರೆ. ಈಗ ಫಾರ್ಮ್ಸನ್ನು ಸಬ್ಮಿಟ್ ಮಾಡಿದ ನಂತರ ನಮ್ಮ ಓವರಾಲ್ ಸ್ಟ್ಯಾಟಿಸ್ಟಿಕ್ಸ್ ಈಗ ಇರ್ತಕ್ಕಂಥದ್ದು ಟೋಟಲಿ ಡಿಜಿಟೈಸ್ಡ್ 12,93,844. ಇವರು ನಮ್ಮ ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ಅವರು ಫಿಲ್ ಮಾಡಿಬಿಟ್ಟು ನಮಗೆ ಕೊಟ್ಟಿದ್ದಾರೆ. ಅದನ್ನು ವೆರಿಫೈ ಮಾಡಿ ನಾವು ಅವ್ರನ್ನ ಡ್ರಾಫ್ಟ್ ಪಟ್ಟಿಗೆ ಸೇರಿಸೋದಕ್ಕೆ ಈಗಿನ ಸ್ಥಿತಿಯಲ್ಲಿ ಅವ್ರನ್ನ ನಾವು ಅನುಮೋದಿಸಿದ್ದೀವಿ. ಅದಾದ ನಂತರ 1,56,012 ಇಷ್ಟು ಜನ ನಮಗೆ ಫಾರ್ಮ್ಸನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಫಾರ್ಮ್ಸನ್ನು ನಾವು ಇದರಲ್ಲಿ ASDD ಅಂತ ಮಾರ್ಕ್ ಮಾಡಿದ್ದೀವಿ. ಅದರಲ್ಲಿ ಅಬ್ಸೆಂಟಿ, ಶಿಫ್ಟೆಡ್, ಡೆತ್ ಮತ್ತು ಡುಪ್ಲಿಕೇಟ್ ಇಷ್ಟು ಕ್ಯಾಟಗರಿಯಲ್ಲಿ 1,56,112 ಮತದಾರರಿದ್ದಾರೆ. ಸೊ ಈ ಎಲ್ಲ ಮಾಹಿತಿಗಳನ್ನು ನಾವು ನಿರಂತರವಾಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾನು 2/6/26 2 ಜೂನ್ಗೆ ಒಂದು ಸಾರಿ, ಆನಂತರ 21 ಜುಲೈಗೆ ಇನ್ನೊಂದು ಸಾರಿ, 2 ಬಾರಿ ನಾನು ಪೊಲಿಟಿಕಲ್ ಪಾರ್ಟಿಗಳ ಜೊತೆಗೆ ಮೀಟಿಂಗನ್ನು ಮಾಡಿ ಎಲ್ಲ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ. ಅದೇ ರೀತಿ ಪ್ರತಿಯೊಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲೂ ಕೂಡ 2 ಬಾರಿ ಪೊಲಿಟಿಕಲ್ ಪಾರ್ಟಿಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದು ಒಂದು ಜಿಲ್ಲಾ ಮಟ್ಟದಲ್ಲಿ, ಇನ್ನೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮಟ್ಟದಲ್ಲಿ ಅದನ್ನು ERO ಅವರು ಮಾಡಿದ್ದಾರೆ. ಮೂರನೇದಾಗಿ ಪ್ರತಿಯೊಬ್ಬ BLO ಅವರ BLAಗಳ ಜೊತೆಗೆ, ಬೂತ್ ಲೆವೆಲ್ ಏಜೆಂಟ್ಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರು ಕೂಡ ಮೀಟಿಂಗನ್ನು ಮಾಡಿ ಪ್ರೊಸೀಡಿಂಗ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡುವಂಥ ಮ್ಯಾಂಡೇಟರಿ ಪ್ರೊಸೆಸ್ ಕೂಡ ಇದೆ. ಸೊ ಅದನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗ ನಮ್ಮೆಲ್ಲರಿಗೂ ಸ್ಪಷ್ಟತೆ ಇರಬೇಕಾಗಿದ್ದು ಏನಂತ ಹೇಳಿದರೆ, ಈ ASDD ಏನು ಲಿಸ್ಟ್ ಇದೆ ಅದರಲ್ಲಿ ಅಬ್ಸೆಂಟಿ ಅಂತ ಹೇಳ್ತಾ ಇದ್ವಿ, ಪರ್ಮನೆಂಟ್ಲಿ ಶಿಫ್ಟೆಡ್ ಇದೆ, ಡೆತ್ ಇದೆ, ಆನಂತರ ಡುಪ್ಲಿಕೇಟ್ ಇದೆ. ಸೊ ಈ ಪಟ್ಟಿಯನ್ನು ನಾವು ನಿರಂತರವಾಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಡ್ತಾ ಇದ್ದೀವಿ. ಆಲ್ ಆಫ್ ಎ ಸಡನ್ ಕೊಟ್ಬಿಟ್ಟು ಆನಂತರ ಇದರಲ್ಲಿ ನಂಬರ್ಗಳು ಇಷ್ಟಾಗಾಯಿತು ಅಂತ ಗೊಂದಲ ಈಡಾಗಬಾರ್ದು ಅನ್ನೋಂಥ ಒಂದೇ ಉದ್ದೇಶದಿಂದ ನಿರಂತರವಾಗಿ ಕೊಡ್ತಾ ಇದ್ದೀವಿ. ಇನ್ ಕೇಸ್ ಯಾವುದಾದ್ರೂ ತಪ್ಪು ಮಾರ್ಕಿಂಗ್ ಆಗಿದ್ದರೆ, ನಮಗೆ ಕಾನ್ಫಿಡೆನ್ಸ್ ಇದೆ ಸರಿಯಾಗಿ ಮಾಡ್ಕೊಂಡಿದ್ದೀವಿ ಅಂತ, ಆದರೂ ಕೂಡ ಹ್ಯೂಮನ್ ಎರರ್ ಆಗಿ ಏನಾದರೂ ತಪ್ಪು ಮಾರ್ಕಿಂಗ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ನಮ್ಮ ಗಮನಕ್ಕೆ ತಂದು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರಲಿ ಅನ್ನುವಂಥ ಉದ್ದೇಶದಿಂದ ನಾವು ಈ ಎಲ್ಲ ಮಾಹಿತಿಗಳನ್ನು ಟ್ರಾನ್ಸ್ಪರೆಂಟ್ ಆಗಿ ಎಲ್ರಿಗೂ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಆದ ನಂತರ ಇನ್ನೂ ನಮಗೆ 69,603 ಫಾರ್ಮ್ಗಳು ಬರಲಿಕ್ಕಿದೆ. ಸೊ ಇದು ಯಾವ ಸಂದರ್ಭದ ಆಗಿರ್ಬೋದು ಅಂತ ಹೇಳಿದ್ರೆ, ಎನ್ಯುಮರೇಷನ್ ಫಾರ್ಮ್ಸನ್ನು ಕಲೆಕ್ಟ್ ಮಾಡೋಕ್ಕೆ BLO ಅವರು ಹೋದಾಗ ಅವರು ಈ ಜಾಗದಲ್ಲಿ ಇಲ್ಲದೆ ಇರ್ಬೋದು, ಆದರೆ ಟ್ರೇಸ್ ಆಗ್ತಾರೆ. ನಾವು ಎಲ್ಲ ಹೊರಗಡೆ ಇದ್ದೀವಿ, ಆನಂತರ ಬಂದು ಕೊಡ್ತೀವಿ. ಆನಂತರ ಕೆಲವರು ಇನ್ನೂ 8ನೇ ತಾರೀಕುವರೆಗೆ ಟೈಮ್ ಇದೆ, ಯಾಕೆ ಅರ್ಜೆಂಟಿ ಮಾಡ್ತಾ ಇದ್ದೀರಿ, ನಾವು ಆನಂತರ ಕೊಡ್ತೀವಿ ಅಂತ ಹೇಳುವಂಥ ಕ್ಯಾಟಗರಿ ಕೂಡ ಇದೆ. ಇನ್ನು ಕೆಲವು ಬಂದಿದೆ, ಆದರೆ ನಮ್ಮ BLOಗಳು ಇನ್ನೊಂದು ಸಾರಿ ಅದನ್ನು ಪರಿಶೀಲನೆ ಮಾಡಿ ನಾನು ಅದರ ಡಿಸಿಷನ್ ತೊಗೊಳ್ತೀನಿ ಅನ್ನೋದು ಪೆಂಡೆನ್ಸಿ ಕೂಡ ಇರ್ತದೆ. ಲೈಕ್ ಶಿಫ್ಟೆಡ್ ಅಂತ ಅದರಲ್ಲಿ ಪ್ರಿಲಿಮಿನರಿಯಾಗಿ ನಮಗೆ ಮಾಹಿತಿ ಬಂದರೂ ಕೂಡ ಇನ್ನೊಂದು ಸಾರಿ ನಾನು ವೆರಿಫೈ ಮಾಡ್ತೀನಿ ಸರ್ ಅಂತ BLOಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. ಸೊ ಈ ರೀತಿ ನಮಗೆ ಇನ್ನೂ 69,000 ಎನ್ಯುಮರೇಷನ್ ಫಾರ್ಮ್ಗಳ ಬಗ್ಗೆ ನಾವು ಡಿಸಿಷನ್ ಮಾಡೋದು ಬಾಕಿ ಇದೆ. ಸೊ ಇನ್ನೂ ಟೈಮ್ ಇದೆ. ಅನಂತರ ನಮ್ಮ
ಪ್ರಗತಿ ನೋಡಿದ್ರೆ ನಾವು 69,000 ಮಾಹಿತಿ ಸಿಕ್ಕಲ್ಲಿ 2 ದಿವಸದಲ್ಲಿ ಕಂಪ್ಲೀಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಬಟ್ ಅದನ್ನು ನಾವು ಅರ್ಜೆನ್ಸಿ ಯಾವುದಕ್ಕೆ ಕೊಡೋಕ್ಕೂ ಮಾಡ್ತಾ ಇಲ್ಲ, ಅದನ್ನು ನಿರಂತರವಾಗಿ ಪ್ರಕ್ರಿಯೆ ಇರೋದ್ರಿಂದ. ಬಟ್ ತಮ್ಮೆಲ್ಲರ ಮೂಲಕ ನಾನು ಎಲ್ಲ ಮತದಾರರಿಗೆ ಕೇಳ್ತಾ ಇರ್ತಕ್ಕಂಥದ್ದೇನು, ಈ 69,000 ಏನು ಮತದಾರರಿದ್ದಾರೆ ಅವ್ರದ್ದು ಫಾರ್ಮ್ಸ್ ನಮ್ಗೆ ಇನ್ನೂ ಬಂದಿಲ್ಲ. ಅದನ್ನು ತಾವು ಆದಷ್ಟು ಬೇಗ ನಮಗೆ ಫಿಲ್ ಮಾಡಿ ಕೊಟ್ಟರೆ ನಮ್ಮ ನಿರ್ಧಾರ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಏನು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗ್ತದೆ. ಎರಡನೇ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಈ ASDD ಅಂತ ಏನು ನಾವು ಮಾರ್ಕ್ ಮಾಡಿದ್ದೀವಿ, ಆ ಮಾಹಿತಿಯನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಟ್ಟಿದ್ದೀವಿ, ಎಲ್ಲ ಹಂತಗಳಲ್ಲಿ ಕೊಟ್ಟಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮಟ್ಟದಲ್ಲಿ, ಆನಂತರ BLO ಹಂತದಲ್ಲಿ. ಸೊ ಪದೇ ಪದೇ ಇದನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಆನಂತರ ಈ ಮಾಹಿತಿ ಏನಿದೆ ಇದು ಡೈನಮಿಕ್ ಆಗಿರ್ತದೆ, ಇದು ಸ್ಟ್ಯಾಟಿಕ್ ಆಗಿರೋದಿಲ್ಲ. ಇವತ್ತು ಇರ್ತಕ್ಕಂತಹ ಮಾಹಿತಿ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿನ ನಾನು ಇವತ್ತು ಅಬ್ಸೆಂಟಿ ಅಂತ ಮಾರ್ಕ್ ಮಾಡಿರ್ತೀನಿ, ನಾಳೆ ಅವ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಸೊ ಅವಾಗ ನಾವು ಅಬ್ಸೆಂಟಿ ನಂಬರ್ನ ಅಲ್ಲಿಂದ ಡಿಲೀಟ್ ಮಾಡಿಬಿಟ್ಟು ಈ ಡಿಜಿಟೈಸ್ ನಂಬರ್ಗೆ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಇದು ಡೈನಮಿಕ್ ಇರೋದ್ರಿಂದ ಎಲ್ಲ ಮತದಾರರಲ್ಲಿ ಹಾಗೂ ಪೊಲಿಟಿಕಲ್ ಪಾರ್ಟಿಯ ರಿಪ್ರೆಸೆಂಟೇಟಿವ್ಗಳು ಏನಿದ್ದಾರೆ ಅವರಲ್ಲೂ ಕೂಡ ನಾವು ಮನವಿ ಮಾಡೋದೇನಂತ ಹೇಳಿದ್ರೆ, ಈ ಪಟ್ಟಿಯನ್ನು ನಿರಂತರವಾಗಿ ತಾವು ಪರಿಷ್ಕರಿಸಿ ನೋಡ್ಕೊಳ್ತಾ ಇರಿ. ಆನಂತರ ತಮಗೆ ಮಾಹಿತಿ ಸರಿ ಅಂತ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮದ ಅಗತ್ಯ ಇಲ್ಲ. ಬಟ್ ಯಾವುದಾದ್ರೂ ವ್ಯತ್ಯಾಸ ಇದೆ, ಯಾವುದಾದ್ರು ನಾವು ಅಬ್ಸೆಂಟ್ ಅಂತ ಮಾಡಿದ್ದೀವಿ, ಅವ್ರು ಅಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಏನಾದರೂ ಇತ್ತು ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ತಂದರೆ ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಸೊ ಈ ಮೂಲಕ ನಾವು ಎಲೆಕ್ಷನ್ ಕಮಿಷನ್ ಧ್ಯೇಯ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಅರ್ಹ ಮತದಾರರು ಎಲೆಕ್ಟ್ರಲ್ ರೋಲಲ್ಲಿ ಇರಬೇಕು, ಅಲ್ಲದೆ ಯಾವುದೇ ಅನರ್ಹ ಮತದಾರ ಎಲೆಕ್ಟ್ರಲ್ ರೋಲಲ್ಲಿ ಇರಬಾರ್ದು. ಈ ಎರಡು ಸ್ಟೇಟ್ಮೆಂಟ್ಗಳನ್ನು ನಾವು ಕಾಷಿಯಸ್ ಆಗಿ ನೋಡಿಕೊಂಡು ಈ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿರೋದ್ರಿಂದ ಮಾಹಿತಿ ವಿನಿಮಯ ಏನಿದೆ ನಮ್ಮ ಮತ್ತು ಸಾರ್ವಜನಿಕರ ನಡುವೆ, ನಮ್ಮ ಮತ್ತು ಪೊಲಿಟಿಕಲ್ ಪಾರ್ಟಿಗಳ ನಡುವೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಮತ್ತೆ ಇನ್ನೊಂದು ಸಾರಿ ತಮ್ಮನ್ನ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಇವತ್ತು ತಮ್ಮನ್ನು ಇಲ್ಲೆಲ್ಲ ಕರೆದಿದ್ದೀನಿ. ಸೊ ಈ ಎಲ್ಲ ಮಾಹಿತಿಯನ್ನು ನಾವು ಪೊಲಿಟಿಕಲ್ ಪಾರ್ಟಿ ಕೊಟ್ಟಿದ್ದೀವಿ. ಆನಂತರ ನಂಬರ್ಗಳನ್ನು ನಾನು ತಮ್ಮ ಮೂಲಕ ಕೂಡ ಶೇರ್ ಮಾಡ್ತಾ ಇದ್ದೀನಿ. 69,603 ನಮಗೆ ಮಾಹಿತಿನೂ ಬರ್ಲಿಕ್ಕೆ ಬಾಕಿ ಇದೆ. ಫಾರ್ಮ್ ಕೊಟ್ಟಿಲ್ಲ, ಅಥವಾ ಫಾರ್ಮ್ ಕೊಟ್ಟಿದ್ದಾರೆ, ನಮ್ಮ ಅಬ್ಸೆಂಟ್ ಅಂತ ಮಾರ್ಕ್ ಮಾಡಿರ್ತಾರೆ. ಆಯ್ತಾ, ಅವಾಗ ನಾವು ಒಂದೇ ಸಾರಿ ತೀರ್ಮಾನ ತೆಗೆದುಕೊಳ್ಳೋದೇನೆ. ಈಗ ಫಾರ್ಮ್ ಕೊಟ್ಟುಬಿಟ್ಟು ಇರುವಂಥ ವ್ಯಕ್ತಿ ಫಾರ್ಮ್ ಕೊಟ್ಟರು ಅಂತ ಹೇಳಿದ್ರೆ ನಾವು ಯಾವುದೇ ರೀತಿ ಡಿಲೇ ಮಾಡಲ್ಲ, ಇಮಿಡಿಯೇಟಾಗಿ ಡಿಜಿಟೈಸ್ ಮಾಡಿಬಿಡ್ತೀವಿ. ಕೆಲವು BLOಗಳು ಅದನ್ನು ನಾನು ಇನ್ನೊಂದು ಸಾರಿ ವೆರಿಫೈ ಮಾಡಿ ನಾನು ಅಂತಿಮ ನಿರ್ಧಾರ ತೆಗೆದುಕೊಳ್ತೀನಿ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮಾತ್ರ ಇದು ಪೆಂಡಿಂಗ್. ಒಂದು 16 ರೂಪಾಯಿ 17 ರೂಪಾಯಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ಮೊದಲೇದ್ದು, ಒಂದು 33% ಹೆಚ್ಚು ಹಾನಿಯಾದರೆ ಅಂಥ ಪ್ರದೇಶಗಳಲ್ಲಿ 1 ಹೆಕ್ಟರ್ಗೆ 22,500 ರೂಪಾಯಿ ಅಂತ ನಮ್ಮದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಾರ್ಮ್ಸ್ ಪ್ರಕಾರ ಇರ್ತಕ್ಕಂತಹ ಪರಿಹಾರ. ಸೊ ಅದನ್ನು ನಾವು ಕೊಡೋದಕ್ಕೆ ಡೇಟಾ ಎಂಟ್ರಿ ಆಗಿದೆ. ಅದು ಪರಿಹಾರ ರಿಲೀಸ್ ಆದ ತಕ್ಷಣ ಅವ್ರಿಗೆ ನೇರವಾಗಿ DBT ಮೂಲಕ ಅವ್ರಿಗೆ ಸೇರ್ತದೆ. ಇದು ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು, ರೈತ ಮುಖಂಡರಾಗಿರ್ಬೋದು, ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಪರಿಹಾರ ಏನಿದೆ ಅದು ತುಂಬ ಕಡಿಮೆ ಇದೆ ಅಂತ ನಮ್ಮ ಗಮನಕ್ಕೆ ಆಲ್ರೆಡಿ ತಂದಿದ್ದಾರೆ. ಅದಕ್ಕೆ ಸ್ಪೆಷಲ್ ಪ್ಯಾಕೇಜ್ ಬೇಕು ಅಂತ ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿನ ನಾವು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೀವಿ. ಅಲ್ಲಿ ಅದು ಇನ್ನೂ ಪರಿಶೀಲನೆ ಹಂತದಲ್ಲಿದೆ. ಅಲ್ಲಿ ಏನಾದರೂ ಅದಕ್ಕೆ ಮಾನ್ಯತೆ ಕೊಟ್ಟು ವಿಶೇಷ ಪ್ಯಾಕೇಜ್ ಏನಾದ್ರು ಕೊಟ್ಟರು ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚುವರಿ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾರ್ಯಾರ್ದು ಏಪ್ರಿಲ್ ಮತ್ತು ಮೇಯಲ್ಲಿ 2 ಇನ್ಸ್ಟೆನ್ಸಲ್ಲಿ ಏನು ಮಳೆ ಆಗಿದೆ ಅದು ಮನೆಯದ್ದು ಎಲ್ಲರಿಗೂ ಪರಿಹಾರ ಕೊಟ್ಟಾಗಿದೆ. ಬೆಳೆದು ನಾವು ಫಸ್ಟ್ ಏಪ್ರಿಲ್ದು ಡೇಟಾ ಎಂಟ್ರಿ ಮಾಡಿದ್ದೀವಿ. ಆನಂತರ DBT ಪುಷ್ ಆಗಿದೆ. ಹಾಗಾಗಿ ಪ್ರಾಬಬ್ಲಿ 1 ವಾರದಲ್ಲಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಆನಂತರ ಎರಡನೇದೇನಿದೆ, ಎರಡನೇ ಸ್ಪೆಲ್ ಮೇಯಲ್ಲಿ ಆಗಿರ್ತಕ್ಕಂಥದ್ದಕ್ಕೆ ಅದನ್ನಿನ್ನೂ ಪೋರ್ಟಲನ್ನು ಓಪನ್ ಮಾಡಿಕೊಟ್ಟಿಲ್ಲ. ಅವರು ಓಪನ್ ಮಾಡಿ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಮಾಹಿತಿಯನ್ನು ನಾವು ದಾಖಲಿಸ್ತೀವಿ. ದೆನ್ ಅದನ್ನು ಅಪ್ರೂವ್ ಮಾಡಿ ಕೊಡುವಂಥ ಕೆಲಸ ಆಗ್ತದೆ. ಅಲ್ಲ, ಇಮಿಡಿಯೇಟಾಗಿ ಕೊಡಬೇಕಂತ ಇದೆ. ನಾವು ಅಸೆಸ್ ಮಾಡಿ ಕೊಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ. ಈಗ ಸದ್ಯಕ್ಕೆ ಯಾವುದು ಪೆಂಡಿಂಗ್ ಇಲ್ಲ. ನಮಗೆ ಅನ್ವಟ್ಟಿಯಲ್ಲಿ ಮಾತ್ರ ಸಮಸ್ಯೆ ಇದೆ ನಗರ ಪ್ರದೇಶಗಳಲ್ಲಿ. ಅಲ್ಲಿ ಒಂದು ಟ್ಯಾಂಕರ್ ಮೂಲಕ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಅದು ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ ಟ್ಯಾಂಕರ್ ಮೂಲಕ ಮಾಡ್ತಕ್ಕಂಥ ಎಲ್ಲಿಯೂ ಸಮಸ್ಯೆಗಳು ಉದ್ಭವಿಸಿಲ್ಲ.
ಗ್ರಾಮೀಣ ಪ್ರದೇಶಗಳಲ್ಲಿ 37 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಉದ್ಭವಿಸಿದೆ. ಅಲ್ಲಿ ಪ್ರೈವೇಟ್ ಬೋರ್ವೆಲ್ಗಳನ್ನು, ಕೊಳವೆ ಬಾವಿಗಳನ್ನು ನಾವು ಬಾಡಿಗೆಗೆ ತೆಗೆದುಕೊಂಡು ಅದರ ಮೂಲಕ ಎಲ್ರಿಗೂ ನೀರು ಕೊಡೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದೀವಿ. ಓಕೆ, ಬರದ ವಿಷಯದ ಬಗ್ಗೆ ಹೇಳೋದಾದರೆ, ನಮ್ಮ ಜಿಲ್ಲೆಯಲ್ಲಿ ಈ ದಿವಸದವರೆಗೆ -44% ರೈನ್ ಡೆಫಿಸಿಟ್ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಿತ್ರದುರ್ಗದಲ್ಲಿ ಸಂಡೇ ರವಿವಾರ ಒಂದು ಮೀಟಿಂಗ್ ಅನ್ನು, ಸ್ಯಾಟರ್ಡೆ 25ಕ್ಕೆ ಒಂದು ಸಭೆಯನ್ನು ಕೂಡ ಮಾಡಿದರು. ಅಲ್ಲಿ ಬೆಂಗಳೂರು ವಿಭಾಗದ ಜಿಲ್ಲಾಧಿಕಾರಿಗಳು, ದೆನ್ CEO ಗಳು, SPs, ಆನಂತರ DF 4 ಜನರು, ಅದರೊಟ್ಟಿಗೆ ಎಲ್ಲ ಜನಪ್ರತಿನಿಧಿಗಳು, MLA ಆಗಿರ್ಬೋದು, MLC ಆಗಿರ್ಬೋದು, ಆನಂತರ MP ಆಗಿರ್ಬೋದು, ಎಲ್ಲರಿಗೂ ಕೂಡ ಅಲ್ಲಿ ಕರೆದು ಮಾಹಿತಿ ವಿನಿಮಯವನ್ನು ಮಾಡಿಕೊಂಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ನಮ್ಮಲ್ಲಿ ನಾನು ಹೇಳಿದಾಗೆ 44% ಲೆಸ್ ಮಳೆ ಆಗಿರೋದ್ರಿಂದ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಳೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಮಗೆ ಡೆಫಿಸಿಟ್ ಕೂಡ ಜಾಸ್ತಿ ಇದೆ. ಸೊ ಕೃಷಿ ಚಟುವಟಿಕೆ ನೋಡೋದಾದರೆ ಇಲ್ಲಿವರೆಗೆ ನಮಗೆ 28% ಮಾತ್ರ ಬಿತ್ತನೆ ಆಗಿದೆ. ಉಳಿದಂಥದ್ದು ಏನಾಗಿದೆ ಅಂತ ಹೇಳಿದ್ರೆ 2 ಮುಖ್ಯ ಬೆಳೆಗಳಿದೆ. ಒಂದು ಮೆಕ್ಕೆಜೋಳ, ಇನ್ನೊಂದು ಪ್ಯಾಡಿ, ಭತ್ತ. ಸೊ ಭತ್ತ ಇರೋ ಕಡೆ ಏನಾಗಿದೆ, ಯಾರು ಬಿತ್ತನೆ ಮಾಡಿದ್ದಾರೆ ಇನ್ನೂವರೆಗೆ ನಮಗೆ ಆಗಸ್ಟ್ ಎಂಡ್ವರೆಗೂ ಕೂಡ ಅಲ್ಲಿ ಬಿತ್ತನೆಗೆ ಅವಕಾಶ ಇದೆ. ಸೊ ಹಾಗಾಗಿ ಅದರಲ್ಲಿ ಕೂಡ ಭತ್ತದ ನಾಟಿ ಪ್ರಕ್ರಿಯೆ ಏನಿದೆ ತುಂಬ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಸಫಿಷಿಯೆಂಟ್ ನೀರು ಸಿಗಲ್ಲ ಅನ್ನೋವಂಥ ಒಂದು ಊಹೆ ಮೇರೆಗೆ ಅವರು ಬಿತ್ತನೆಯನ್ನು ಮಾಡಿಲ್ಲ. ಬಟ್ ಇನ್ನು ಮೇಲೆ ಕೂಡ ನಮಗೆ ಮಳೆ ಬಂದರೂ ನಮಗೆ ಒಂದು ಆಶಾವಾದ ಇದೆ ದಟ್ ಭತ್ತದ ಬಿತ್ತನೆ ಆಗ್ಬಹುದು ಅಂತ ಹೇಳಿ. ಯಾಕೆಂದರೆ ಆಗಸ್ಟ್ ಎಂಡ್ವರೆಗೆ ಅದಕ್ಕೆ ಬಿತ್ತನೆಯ ಸೀಸನ್ ಇರೋದ್ರಿಂದ ಅದೊಂದಿದೆ. ಇನ್ನು ಎರಡನೇದು ಮೆಕ್ಕೆಜೋಳದ ವಿಷಯಕ್ಕೆ ಬಂದರೆ ಎಲ್ಲೆಲ್ಲಿ ಬಿತ್ತನೆ ಮಾಡಿದ್ದಾರೆ ಅದು ಸರಿಯಾಗಿ ಮೊಳಕೆ ಹೊಡೆದಿಲ್ಲ, ಅಥವಾ ಬಂದಿರತಕ್ಕಂಥ ಬೆಳೆ ಕೂಡ ಸರಿಯಾದ ಪ್ರಮಾಣದಲ್ಲಿ ಇಲ್ಲ. ಅಂದರೆ ಆರೋಗ್ಯಕರವಾಗಿ ಯಾವ ಮಟ್ಟದಲ್ಲಿ ಬೆಳೆ ಇರ್ತದೆ ಅಷ್ಟು ಮಟ್ಟಕ್ಕೆ ಇಲ್ಲ. ಸೊ ಅದನ್ನು ಕೂಡ ನಾವು ನಿರಂತರವಾಗಿ ಪರಿಶೀಲನೆ ಕೂಡ ಮಾಡ್ತಾಯಿದ್ದೀವಿ. ಆನಂತರ ನಿನ್ನೆ ನಾನು ಶಿಕಾರಿಪುರ, ಆಮೇಲೆ ಶಿವಮೊಗ್ಗ ರೂರಲ್ ಪ್ಲೇಸಸ್ಸು ಮತ್ತು ಸೊರಬ ಇಲ್ಲೆಲ್ಲ ಕಡೆ ಕೂಡ ನಾನು ಕೂಡ ಪರಿಶೀಲನೆಯನ್ನು ಮಾಡಿದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ಇದೆರಡು ಬೆಳೆಗಳದ್ದು ಏನಿದೆ ನಮಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗೋ ರೀತಿಯ ಸಮಸ್ಯೆ ಉದ್ಭವ ಆಗ್ಬೋದು ಅಂತ ಅನಿಸ್ತಾ ಇದೆ. ಲಾಸ್ ಅಸೆಸ್ಮೆಂಟ್ ಈಗಲೇ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಇನ್ನೂ ಒಂದು ಪ್ಯಾಡಿದು ನಮಗೆ ಏರಿಯಾ ಗೊತ್ತಾಗ್ಬೋದು ದಟ್ ಎಷ್ಟು ಸೋಯಿಂಗ್ ಆಗಿದೆ, ಎಷ್ಟು ಸೋಯಿಂಗ್ ಆಗಿಲ್ಲ ಅಂತ. ಬಟ್ ಲಾಸ್ ಅಸೆಸ್ಮೆಂಟ್ ಆ ನಂತರದಲ್ಲಿ ಮಾಡ್ತೀವಿ. ಇಲ್ಲಿ ಏನಂತ ಹೇಳಿದ್ರೆ ಒಂದು 60% ಆ್ಯಂಡ್ ಲೆಸ್, 60%ಗಿಂತ ಹೆಚ್ಚು ಕೊರತೆ ಇರತಕ್ಕಂಥ ಪ್ರದೇಶಗಳಲ್ಲಿ, ಆನಂತರ ನಿರಂತರವಾಗಿ 3 ವಾರಗಳ ಕಾಲ ಮಳೆ ಆಗದೆ ಇರತಕ್ಕಂಥ ಪ್ರದೇಶಗಳದ್ದು ಫಸ್ಟ್ ಲಿಸ್ಟ್ ಇರ್ತದೆ. ಸೊ ಆ ಪಟ್ಟಿಲಿ ನಾವಿಲ್ಲ, ಬಿಕಾಸ್ ನಮ್ಮದು -44 ಇದೆ. ಆನಂತರ ಅನ್ಫಾರ್ಚುನೇಟ್ಲಿ ಮಳೆ ಕಡಿಮೆ ಇದ್ರೂ ಕೂಡ ಏನಾಗ್ತಾ ಇದೆ, 1-2 ದಿವಸಕ್ಕೆ ಆದಮೇಲೆ ಮತ್ತೆ ಮಳೆ ಬರ್ತಾ ಇದೆ. ಪ್ರಮಾಣ ಜಾಸ್ತಿ ಇಲ್ದಿರ್ಬೋದು, ಆದರೆ ಡ್ರೈ ಸ್ಪೆಲ್ ಅಂತ ಏನು ಹೇಳ್ತೀವಿ, ಆ ಡ್ರೈ ಸ್ಪೆಲ್ ನಮ್ಮಲ್ಲಿ ಕಂಡು ಬರ್ತಾ ಇಲ್ಲ. 3 ವಾರ ಡ್ರೈ ಸ್ಪೆಲ್ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಫಸ್ಟ್ ಕ್ಯಾಟಗರಿ ಆಫ್ ಡ್ರಾಟ್ ಪ್ರೋನ್ ಏರಿಯಾ ಅಂತ ಇರ್ತೀವಿ, ಅದರಲ್ಲಿ ನಾವು ಲಿಸ್ಟ್ ಮಾಡಬೇಕಾಗತ್ತೆ. ಆನಂತರ ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು. ಆನಂತರ ಕೇಂದ್ರದ ತಂಡಗಳೇನು ಬರ್ತವೆ ಅವ್ರಿಗೆ ಅದನ್ನ ಪ್ರದೇಶಗಳನ್ನು ತೋರಿಸ್ಬೇಕಾದಂಥ ಪ್ರಕ್ರಿಯೆ ಇದೆ. ಸೊ ಈಗಿನ ಪ್ಯಾರಾಮೀಟರ್ ಪ್ರಕಾರ ನಾವು ಅದರಲ್ಲಿ ಬರ್ತಾ ಇಲ್ಲ. ಸೊ ಮುಂದೆ ಏನು ಮಳೆ ಪ್ರಮಾಣ ಇದೆ ಅದನ್ನು ನೋಡಿಕೊಂಡು, ಅಥವಾ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚಿನ ನಿರ್ದೇಶನಗಳನ್ನು ಕೊಟ್ಟು ಇಲ್ಲಿಯ ಪ್ರದೇಶಗಳಿಗೂ ಕೂಡ ಕೇಂದ್ರದ ತಂಡ ವಿಸಿಟ್ ಮಾಡಬೇಕು ಅನ್ನೋಂಥ ನಿರ್ದೇಶನ ಅಥವಾ ರಿಕ್ವೆಸ್ಟ್ ಏನಾದ್ರು ಬಂತು ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡೋದಕ್ಕೆ ನಾವು ತಯಾರಿ. ಈಗ ನಮ್ಮಲ್ಲಿ ರಸಗೊಬ್ಬರದ ಬೇಡಿಕೆ ಏನಿತ್ತು, ಆನಂತರ ದಾಸ್ತಾನು ಏನಿದೆ, ಆನಂತರ ಸೇಲ್ ಎಷ್ಟಾಗಿದೆ, ಅದರ ಪೊಸಿಷನಲ್ಲಿ ನಾವು ಕಂಫರ್ಟೇಬಲ್ ಆಗಿದ್ದೀವಿ. ಆನಂತರ ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಎಲ್ಲ ರೈತರು ರಸಗೊಬ್ಬರವನ್ನು ಅಥವಾ ಬಿತ್ತನೆ ಬೀಜವನ್ನು ತಗೊಳ್ತಾ ಇಲ್ಲ. ಸೊ ಈ ರೀತಿ ತಾವು ಹೇಳಿದಂಥ ಪ್ರಕ್ರಿಯೆಯಲ್ಲಿ ನಾವು ಅದನ್ನ ರೀಮ್ಯಾಪಿಂಗ್ ಮಾಡಿಕೊಡೋದಕ್ಕೆ ಅವಕಾಶ ಕೊಡ್ತೀವಿ. ಯಾರಿಗೆ ಬೇಡಿಕೆ ಇದೆ ಅವ್ರಿಗೆ ಸಫಿಷಿಯೆಂಟಾಗಿ ಕೊಟ್ಟು ಅಟ್ಲೀಸ್ಟ್ ಆ ಪ್ರದೇಶಗಳಲ್ಲಾದರೂ ಒಳ್ಳೆ ಬೆಳೆ ಬರಲಿ ಅಂತ. ಇಲ್ಲ, ನಾವು ವಿಲ್ ಟೇಕ್ ಕೇರ್, ನಾನು ಮಾಡಿಸ್ಕೊಂಡು. ಅಲ್ಲ, ಕರೆಕ್ಟ್ ತಾವು ಹೇಳ್ತಾ ಇರೋದು. ಬಟ್
ನಾನು ಅದಕ್ಕೆ ಹೇಳ್ತಾ ಇರೋದು, ಕೆಲವರು ಬಿತ್ತನೆನೇ ಮಾಡಲಿಲ್ಲ. ಸೊ ಹಾಗಾಗಿ ಅವ್ರ ಕೋಟ ಬಾಕಿ ಇರ್ತದಲ್ಲ, ಸೊ ಅದು ಐ ಜಸ್ಟ್ ಚೆಕ್ ನನ್ನ ಹತ್ತದಲ್ಲಿ ಆಗ್ತದೆ ಅಥವಾ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಅಪ್ರೂವಲ್ ಬೇಕಾದರೆ ಅಲ್ಲಿಂದ ತೆಗೆದುಕೊಂಡು ನಾನು ಕೊಡ್ತೀವಿ, ಇಮಿಡಿಯೇಟಾಗಿ ಮಾಡ್ತೀವಿ. ಎಸ್ ಎಸ್ ಮುಖ್ಯವಾಗಿ ಇದ್ರ ಮೂಲ ಸಮಸ್ಯೆ ಇರ್ತಕ್ಕಂಥದ್ದು ತಾವು ಹೇಳ್ದಂಗೆ ಮಳೆ ಮಾಪನ ಕೇಂದ್ರಗಳು. ನಮ್ಮಲ್ಲಿ 280 ಮಳೆ ಮಾಪನ ಕೇಂದ್ರಗಳಿದೆ. ಅದರಲ್ಲಿ ಜನವರಿಯಲ್ಲಿ 208 ಕೆಲಸ ಮಾಡ್ತಾ ಇರಲಿಲ್ಲ. 280ರಲ್ಲಿ 208 ಕೆಲಸ ಮಾಡ್ತಾ ಇರಲಿಲ್ಲ. ಆನಂತರ ಕೇವಲ 72 ಮಾತ್ರ ಕೆಲಸ ಆಗ್ತಾ ಇತ್ತು. ಬಟ್ ಇಲ್ಲಿಯವರೆಗೆ 185 ಕರೆಕ್ಟಾ 185 ಸರಿ ಮಾಡಿದ್ದೀವಿ. ಆನಂತರ ಇನ್ನು 15 ದಿವಸಗಳಲ್ಲಿ ಉಳಿದಿರ್ತಕ್ಕಂಥದ್ದು ಏನಿದೆ ಅದು ಕೂಡ ಕಂಪ್ಲೀಟ್ ಆಗ್ತದೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಬರೋ ಮಳೆಯ ಪ್ರಮಾಣ ನಮಗೆ ಸರಿಯಾಗಿ ದಾಖಲೆ ಆಗ್ತದೆ. ಆದರೆ ಈಗಾಗಲೇ ಏನು ಮಳೆ ಮಾಪನ ಕೇಂದ್ರಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಿದ್ದರಿಂದ ತಪ್ಪಾಗಿ ಏನು ದಾಖಲೆ ಆಗಿದೆ ಮಳೆಯ ಪ್ರಮಾಣ, ಅದಕ್ಕೆ ಆಲ್ರೆಡಿ ನಾವು ಈ ವಿಷಯವನ್ನು 2 ಫೋರಮ್ಗಳಲ್ಲಿ, ಒಂದು ಅಧಿಕಾರಿಗಳ ಸಭೆಯಲ್ಲಿ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿದ್ದಂಥ ಸಭೆಯಲ್ಲಿ ಕೂಡ, ಆನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲೂ ಕೂಡ ಈ 2 ವಿಷಯಗಳನ್ನು ನಾನು ರೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಎಲ್ಲಿ ತಪ್ಪಾಗಿ ದಾಖಲೆ ಆಗಿದೆಯೋ ಕಳೆದ ವರ್ಷ ಅಥವಾ ಅದರ ಹಿಂದಿನ ವರ್ಷ ಆಗಿರ್ಬೋದು, ಅದಕ್ಕೆ ಇನ್ಶೂರೆನ್ಸ್ ಕಂಪನಿಗಳ ಜೊತೆಗೆ ಅವರು ಸಭೆಯನ್ನು ಮಾಡಿ ಅದಕ್ಕೆ ಪರಿಹಾರ ಕೊಡಿಸುವಂಥ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಆಲ್ರೆಡಿ ತಪ್ಪಾಗಿ ದಾಖಲೆ ಆಗಿರ್ತಕ್ಕಂಥ ಏನು ಮಳೆ ಮಾಪನದ ಬಗ್ಗೆ ಇನ್ನು ಮುಂದೆ ಬರೋದ್ರಲ್ಲಿ ಇನ್ನು 15 ದಿವಸದಲ್ಲಿ ಎಲ್ಲ ಸರಿ ಆಗ್ತದೆ. ಅಲ್ಲ, ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂಥ ಎಲ್ಲ ಪ್ರಕ್ರಿಯೆಗಳಿಗೆ ಹೇಳಲಿ ಅಥವಾ ಹೇಳದೇ ಇರಲಿ ಜಿಲ್ಲಾಧಿಕಾರಿಯಾಗಿ ನಾವು ರೆಸ್ಪಾನ್ಸಿಬಲ್ ಇರ್ತೀವಿ. ಆ ಒಂದು ಅಂದರೆ ಆ ಸ್ಟೇಟ್ಮೆಂಟಿನ ಅರ್ಥ ಏನಂತ ಹೇಳಿದ್ರೆ, ವಿ ಹ್ಯಾವ್ ಟು ಬಿ ಮೋರ್ ಕಾಷಿಯಸ್ ಅಂತ. ಯಾಕಂತ ಹೇಳಿದ್ರೆ, ಮೊದಲನೆಯ ನೀಟ್ ಪರೀಕ್ಷೆ ಆಗ್ಬೋದು, ಎರಡನೇ ರಿವೈಸ್ಡ್ ಏನು ನೀಟ್ ಪರೀಕ್ಷೆ ಆಯಿತು, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ. ನೀಟಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಬೇರೆ ಬೇರೆ ಇಲಾಖೆಯ ಏನು ಎಕ್ಸಾಮ್ಗಳಿರ್ತವೆ ಅದನ್ನು ಕೂಡ ನಾವು ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನ್ಯೂ ನಾರ್ಮಲ್ ಅಂತ ಹೇಳಿ ಪ್ರತಿಯೊಂದು ಎಕ್ಸಾಮ್ಗೆ CCTV ಹಾಕೋದು, ಆನಂತರ ಜಾಮರ್ಗಳನ್ನು ಹಾಕೋದು, ಆನಂತರ ನಾರ್ಮಲ್ ಡ್ರೆಸ್ ಕೋಡ್ಸನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ನಡೀತಾ ಇರೋದ್ರಿಂದ, ಆನಂತರ ಈ ಲಾಜಿಸ್ಟಿಕಲ್ಲೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಮುಂಚೆ ಎಲ್ಲ ನಾವು ಸ್ಟೇಟಿಂದ ಬರ್ತಿತ್ತು, ಟ್ರೆಜರಿಯಲ್ಲಿ ಇಡ್ತಿದ್ವಿ, ಆನಂತರ ಈ ರೀತಿ ಏನು ಪ್ರಕ್ರಿಯೆ ಇತ್ತು, ಅದಕ್ಕೀಗ ಪರ್ಟಿಕ್ಯುಲರ್ ಪ್ಯಾಕೇಜ್ ಎಲ್ಲಿ ಹೋಗಿದೆ, ಎಲ್ಲಿ ಇನ್ ಕೇಸ್ ಯಾವುದಾದ್ರೂ ಅವಘಡ ಆಯ್ತು ಅಂತ ಹೇಳಿದ್ರೆ ಎಲ್ಲಿಂದ ಲೀಕ್ ಆಗಿದೆ ಅನ್ನೋಂಥದ್ದು ಕೂಡ ಟ್ರೇಸ್ ಮಾಡೋ ಮಟ್ಟಕ್ಕೆ ನಮ್ಮ ಲಾಜಿಸ್ಟಿಕಲ್ ಅರೇಂಜ್ಮೆಂಟ್ ಇದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಕಳೆದ ವಾರ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಹೋಮ್ ಡಿಪಾರ್ಟ್ಮೆಂಟ್ನ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಕೂಡ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮತ್ತು SP ಅವರಿಗೆ ಜಂಟಿಯಾಗಿ ಸಭೆಯನ್ನು ಮಾಡಿದ್ದಾರೆ. ಸಭೆ ಮಾಡಿಬಿಟ್ಟು ಈಗ ಇತ್ತೀಚೆಗೆ ನಮಗೆ ಮುಂಬರೋ ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ದು ರಿಕ್ರೂಟ್ಮೆಂಟ್ ಇದೆ, 11,000 ರಿಕ್ರೂಟ್ಮೆಂಟ್ ಇದೆ. ಸೊ ಅದರದ್ದು ಕೂಡ ಯಾವ ರೀತಿ ನಾವು ನೀಟಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವೋ ಅದೇ ರೀತಿಯ ಮತ್ತು ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ರೀತಿ ಫೂಲ್ ಪ್ರೂಫ್ ಅರೇಂಜ್ಮೆಂಟ್ಗಳನ್ನು ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಮಾಡ್ಕೊಳ್ತೀವಿ. ಯಾವುದೇ ರೀತಿ ಏನು ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆಯನ್ನು ನಾವು ವಹಿಸಿದ್ದೀವಿ.